ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸದ್ದು ಮಾಡ್ತಾ ಇದೆ. ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸ್ಫೋಟಕ ಹೇಳಿಕೆಯನ್ನ ನೀಡೋದ್ರ ಮುಖಾಂತರ ಸಿಎಂ ಬದಲಾವಣೆ ಹೈಕಮಾಂಡ್ ನಿರ್ಧಾರ ಅವಲಂಬಿಸಿರುತ್ತದೆ. ಹೈಕಮಾಂಡ್ ನಿರ್ಧಾರ ಏನಿದೆಯೋ ಅದಕ್ಕೆ ನಾನು ಬದ್ಧನಾಗಿರ್ತೀನಿ. ಹೈಕಮಾಂಡ್ ನಿರ್ಧರಿಸಿದೆ, ನಾನೇ ಸಿಎಂ ಆಗಿ ಮುಂದುವರೆತೀನಿ. ಇಲ್ಲವಾದಲ್ಲಿ ಹೈಕಮಾಂಡ್ ನಿರ್ಧಾರದಂತೆ ನಡೀತೀನಿ. 4 ವರ್ಷಗಳ ನಂತರ ಚುನಾವಣಾ ರಾಜಕೀಯದಲ್ಲಿ ಉಳಿಯೋದಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಮಾತ್ರ ಸಕ್ರಿಯರಾಗಿರ್ತೀನಿ ಅಂತ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆಯನ್ನ ನೀಡಿರುವಂತದ್ದು. ಒಟ್ಟಾರೆಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸು ನನಸಾಗೋದಿಲ್ವಾ? ಹಾಗಾದ್ರೆ ಈಗಾಗಲೇ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಗಮನಿಸ್ತಾ ಇದ್ದೀರಾ. ರಾಜ್ಯದಲ್ಲಿ 2023 ಮೇ 20ರಂದು ಬಿಜೆಪಿಯನ್ನ ಅಧಿಕಾರದಿಂದ ಕೆಳಗೆ ಇಳಿಸಿ ಕಾಂಗ್ರೆಸ್ ವಿಜಯ ಪತಾಕಿಯನ್ನ ಹಾರಿಸೋದ್ರ ಮುಖಾಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದರು. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಗೆ ತೀವ್ರ ಪೈಪೋಟಿಯನ್ನ ಕೊಟ್ಟರು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಆದರೆ ಕೊನೆ ಶಿವಕುಮಾರ್ ಅವರ ಮನವನ್ನ ಒಲಿಸಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟು ಮುಂದಿನ ದಿನಗಳಲ್ಲಿ ನಿರ್ಧಾರವನ್ನ ಕೈಗೊಳ್ತೀವಿ, ನೀವೀಗ ರಾಜಿ ಆಗಿ. ಯಾಕಂದ್ರೆ 2 ವರ್ಷಗಳ ನಂತರ ಶಿವಕುಮಾರ್ ಸಿಎಂ ಆಗಿ ಅಧಿಕಾರವನ್ನ ವಹಿಸ್ಕೊಳ್ತಾರೆ. ಬಟ್ ಇದು ಅಧಿಕೃತವಾಗಿ ಎಲ್ಲೂ ಕೂಡ ಘೋಷಣೆ ಆಗಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೋಗಾರ್ ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದೀವಿ, ರಾಜ್ಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಬದಲಾವಣೆ ಕುರಿತು ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ಫೋಟಕ ಹೇಳಿಕೆ ಅಂತಾನೆ ಹೇಳ್ಬೋದು. ತಲ್ಲನ ಸೃಷ್ಟಿಸುತ್ತಾ ಈ ಹೇಳಿಕೆ ಕಾಂಗ್ರೆಸ್ನಲ್ಲಿ ಅಂತ. ಚಂದ್ರಕಲಾ, ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ನಾಯಕರು ಕೂಡ ಪ್ರಮುಖ ನಾಯಕರು. ಇಡೀ ಪಕ್ಷಕ್ಕೂ ಕೂಡ ರಾಜ್ಯದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ಇಬ್ರು ನಾಯಕರು ಕೂಡ ವಹಿಸ್ತಾರೆ. ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಪಕ್ಷ ಸಂಘಟನೆ ಮಾಡಿದ್ರೆ, ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದ್ ಕಡೆ ಹಿಂದೆ ಸಿಎಂ ಆಗಿರ್ತಕ್ಕಂಥ ಅನುಭವ ಆಗಿರ್ಬೋದು, ಮತ್ತೆ ಒಂದಿಷ್ಟು ಇಡೀ ರಾಜ್ಯದ ಜನತೆಯಲ್ಲಿ ಒಂದಿಷ್ಟು ಸಿದ್ದರಾಮಯ್ಯನವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಅಭಿಮಾನಿಗಳ ಬಳಗ ಆಗಿರ್ಬೋದು, ಪಕ್ಷ ಸಂಘಟನೆ ಕೂಡ ಅವರು ಕೂಡ ತೊಡಗಿಕೊಂಡಿರುವಂತದ್ದು. ಹಾಗಾಗಿ ಇಬ್ಬರು ನಾಯಕರು ಕೂಡ ಪ್ರಮುಖ ಪಾತ್ರವನ್ನ ಕಾಂಗ್ರೆಸ್ ಪಕ್ಷದಲ್ಲಿ ವಹಿಸ್ತಾರೆ. ಹಾಗಾಗಿ ಈಗ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ, ಸಿಎಂ ಆಗಿ ಕಾರ್ಯ ಕೂಡ ನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಸಿಎಂ ಆಗುವಂತ ಸಂದರ್ಭ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ, ಚರ್ಚೆ ಆಗಿದ್ವು. ಮತ್ತೆ ಅವು ಕೂಡ ಈ ರೀತಿಯಾಗಿರ್ತಕ್ಕಂಥ ನಿರ್ಣಯ ಕೈಗೊಂಡಿದ್ದಾರೆ ಅನ್ನುವಂತ ಮಾತು ಕೂಡ ಇರುವಂತದ್ದು. ಅಂದ್ರೆ ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯನವರು ಆಗೋದಿಲ್ಲ, ಒಂದು 2.5 ವರ್ಷ ಸಿಎಂ ಸಿದ್ದರಾಮಯ್ಯನವರು, ಇನ್ನು 2.5 ವರ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಆಗ್ತಾರೆ ಅನ್ನುವಂತಹ ಚರ್ಚೆಗಳು ಅವರ ಪಕ್ಷದ ವಲಯದಲ್ಲಿ ಹಲವು ಶಾಸಕರು ಕೂಡ ವ್ಯಕ್ತಪಡಿಸಿದ್ರು. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿರುವಂತದ್ದು, ಹೈಕಮಾಂಡ್ ನಿರ್ಧಾರದಂತೆ ನಾನು ನಿರ್ಧಾರವನ್ನ ಕೈಗೊಳ್ತೇವೆ. ಹೈಕಮಾಂಡ್ ನಾಯಕರು ನನ್ನನ್ನೇ ಪೂರ್ಣವಾಗಿ ನೇಮಿಸಿದ್ರೆ ನಾನು ಸಿಎಂ ಆಗಿ ಉಳಿತೇನೆ, ಅಥವಾ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ನಿರ್ಧಾರವನ್ನ ಕೈಗೊಳ್ತಾರೆ ಅದರ ಮುಖಾಂತರ ನಾವು ನಡೆದುಕೊಳ್ತೇವೆ. ಹಾಗಾಗಿ ಈಗ ಸಿಎಂ ಬದಲಾವಣೆ ಅನ್ನುವಂತ ವಿಚಾರಕ್ಕೆ ಈ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ಅಂದ್ರೆ 4 ವರ್ಷಗಳ ಕಾಲ, ಅಂದ್ರೆ 4 ವರ್ಷಗಳ ನಂತರ ನಾನು ರಾಜಕೀಯದಲ್ಲಿ ಅಂದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ, ಆದ್ರೆ ರಾಜಕೀಯವಾಗಿ ಸಕ್ರಿಯವಾಗಿರ್ತೇನೆ. ಆದ್ರೆ ಮುಂದಿನ ಚುನಾವಣೆಗೆ ನಾನು ಯಾವುದೇ ಚುನಾವಣೆ ಕೂಡ ಸ್ಪರ್ಧೆ ಮಾಡೋದಿಲ್ಲ. ಆದ್ರೆ ಈ ಮುಂದಿನ ಈ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಅವಧಿಯಲ್ಲೂ ಕೂಡ ನನಗೆ ಹೈಕಮಾಂಡ್ ನಾಯಕರು ಒಪ್ಪಿಸಿದ್ರೆ ನಾನು ಸಂಪೂರ್ಣವಾಗಿ ನಾನೇ ಸಿಎಂ ಆಗಿ ಅಧಿಕಾರವನ್ನ ನಡೆಸ್ತೇನೆ ಅನ್ನುವಂತಹ ವಿಚಾರವನ್ನು ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿರುವಂತದ್ದು. ಹಾಗಾಗಿ ಈ ಒಂದು ಹೇಳಿಕೆ ಎಲ್ಲೋ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಬಣಕ್ಕೆ ಎಲ್ಲೋ ಒಂದ್ ಕಡೆ ನುಂಗಲಾರದ ತುತ್ತು ಅಂತ ಕೂಡ ಪರಿಣಮಿಸಿದೆ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂತಂದ್ರೆ ಒಂದ್ ಕಡೆ ಅವರ ಪಕ್ಷ, ಅವರ ಒಂದು ಡಿಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಶಾಸಕರಾಗಿರ್ಬೋದು, ನಾಯಕರಾಗಿರ್ಬೋದು, ಅವರು ಕೂಡ ಸಿಎಂ ಆಗ್ತಾರೆ, ಇದೇ ಅವಧಿಯಲ್ಲಿ ಸಿಎಂ ಆಗ್ತಾರೆ ಅನ್ನುವಂತ ಅಭಿಪ್ರಾಯಗಳನ್ನು ಕೂಡ ಸಾಕಷ್ಟು ಬಾರಿ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಇವತ್ತಿನ ಸಿಎಂ ಹೇಳಿಕೆ ನೋಡೋದಾದ್ರೆ ಎಲ್ಲ ಒಂದ್ ಕಡೆ ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಸಿಎಂ ಅಂತಕ್ಕಂಥ ಕೂಗು ಅನ್ನುವಂಥದ್ದು ಒಂದ್ ಕಡೆ ಕುತೂಹಲ ಮೂಡಿಸಿರುವಂತದ್ದು. ಚಂದ್ರಕಲಾ, ಗೊತ್ತಾಗ್ತಾ ಇದೆ ಬಸವರಾಜ್, ಇಲ್ಲಿ ಎನ್ಡಿಎ ವರ್ಸಸ್ ಇಂಡಿಯಾ ನಡುವೆ ಈಗ ತಾನೇ ಸಮರ ಅಂದ್ರೆ ಕುತೂಹಲ ಮೂಡಿಸುವಂತಹ ಸಮರ ಆರಂಭ ಆಗಿದೆ. ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ಕೂಡ ಹೇಳ್ತಾರೆ, ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರದ ಇರೋದೇ ಇಲ್ಲ, ನೋಡ್ಕೊಳ್ಳಿ ಅನ್ನುವಂಥ ಭವಿಷ್ಯವನ್ನ ನುಡಿದಿದ್ದಾರೆ.
ಚಂದ್ರಕಲಾ, ಈಗಾಗಲೇ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರು ಸಾಕಷ್ಟು ತಂತ್ರಗಾರಿಕೆ ಹೂಡ್ತಾ ಇದ್ದಾರೆ. ಅಂದ್ರೆ NDA ಮೈತ್ರಿಕೂಟ ಏನಿದೆ ಇದನ್ನ ಎಲ್ಲೋ ಒಂದ್ ಕಡೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಎದುರಾಗಿ ಎದುರಿಸಬೇಕು, ಗೆಲುವನ್ನ ಸಾಧಿಸಬೇಕು ಅನ್ನುವಂತ ಪಣವನ್ನ ತೊಟ್ಟಿರುವಂತದ್ದು ಸಾಕಷ್ಟು ಈಗಾಗಲೇ ಅವರ ತಂತ್ರಗಾರಿಕೆ ಉಪಯೋಗಿಸ್ತಾ ಇದ್ದಾರೆ. ಇಂಡಿಯಾ ಅಂತಕ್ಕಂಥ ಮೈತ್ರಿ ಕೂಡ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಸಾಕಷ್ಟು ಪ್ಲಾನ್ ಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಕೂಡ ಗ್ಯಾರಂಟಿಗಳ ಅಬ್ಬರದಲ್ಲಿ ಈ ಬಾರಿ ಲೋಕಸಭೆ ಚುನಾವಣೆ ಹೆಚ್ಚಿನ ಸ್ಥಾನವನ್ನ ಗೆಲ್ತೇವೆ ಅನ್ನುವಂತಹ ಉತ್ಸಾಹದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಇರುವಂತದ್ದು. ಹಾಗಾಗಿ ಇವತ್ತು ಅವರ ಒಂದಿಷ್ಟು ವಾಗ್ದಾಳಿ ಏನಿದೆ ಇದು NDA ಅಂತಕ್ಕಂಥ ಮೈತ್ರಿಕೂಟ ಅದರ ಫಲ ಏನ್ ಕೊಡುತ್ತೆ ಅನ್ನುವಂಥದ್ದು ಈ ಚುನಾವಣೆಯಲ್ಲಿ ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಈ NDA ಅಭ್ಯರ್ಥಿಗಳು ಗೆಲ್ಲೋದಿಲ್ಲ. ಅದು ಇಂಡಿಯಾ ಮೈತ್ರಿಕೂಟ ಏನಿದೆ ಇದು ಸಾಕಷ್ಟು ಒಂದ್ ಕಡೆ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಜನರು ಕೂಡ ಇದರ ಪರವಾಗಿ ಇದ್ದಾರೆ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂತಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಕೂಡ ಇರುವಂತದ್ದು, ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲುವಂತ ಸವಾಲು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಇರುವಂತದ್ದು. ಹಾಗಾಗಿ ಅವರ ಕೆಲವೊಂದಿಷ್ಟು ವಿಶ್ವಾಸಗಳನ್ನ ಕೆಲವೊಂದಿಷ್ಟು ಮೆಚ್ಚುಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಮತದಾರ ಯಾವ ರೀತಿಯಾಗಿ ಯಾವ ಒಕ್ಕೂಟಕ್ಕೆ ಬೆಂಬಲ ಕೊಡ್ತಾನೆ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಚಂದ್ರಕಲಾ, ಎಸ್, ಥ್ಯಾಂಕ್ ಯು ಬಸವರಾಜ್ ಹೂಗ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಎಸ್, ಸಂಪೂರ್ಣ ಬಹುಮತ ಇಂಡಿಯಾ ಮೈತ್ರಿಕೂಟಕ್ಕೆ ಸಿಗದೇ ಇರಬಹುದು, ಎಲೆಕ್ಷನ್ ಅಲ್ಲಿ ಸಂಪೂರ್ಣ ಬಹುಮತ ಪಡೆಯದೇ ಇರಬಹುದು. ಇಂಡಿಯಾ ಒಕ್ಕೂಟ ಸಂಪೂರ್ಣ ಬಹುಮತ ಪಡೆಯಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂಡಿಯಾ ಇತರ ರಾಜಕೀಯ ಪಕ್ಷಗಳನ್ನ ಅವಲಂಬಿಸಬೇಕಾಗುತ್ತೆ. ಇಂಡಿಯಾ ಮೈತ್ರಿಕೂಟವು ಮಮತಾ ಬ್ಯಾನರ್ಜಿ, ನವೀನ್ ಪಟ್ನಾಯಕ್, CPI ಸೇರಿದಂತೆ ಇತರೆ ಪಕ್ಷಗಳನ್ನ ಅವಲಂಬಿಸಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಮತ್ತೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೌನವನ್ನ ಮುರಿದಿದ್ದಾರೆ. ಇಲ್ಲ, ಮುಂದಿನ ದಿನಗಳಲ್ಲೂ ಕೂಡ ನಾನೇ ಸಿಎಂ ಆಗಿ ಮುಂದುವರಿತೀನಿ, ಹೈಕಮಾಂಡ್ ನಿರ್ಧಾರ ಏನಿದೆಯೋ ಅದೇ ನಿರ್ಧಾರದಂತೆ, ಅಂದ್ರೆ ಹೈಕಮಾಂಡ್ ನಿರ್ಧಾರವನ್ನ ಮಾಡಿದೆ, ನಾನೇ ಸಿಎಂ ಆಗಿ ಮುಂದುವರಿಬೇಕು ಅಂತ. ಏನಾದರೂ ಇಫ್ ಇನ್ ಕೇಸ್ ಏನಾದರೂ ಚೇಂಜಸ್ ಆಯಿತು ಅಂತೆ ಹೈಕಮಾಂಡ್ ಏನು ಹೇಳುತ್ತೋ ಅದರಂತೆ ನಾನು ನಡೆದುಕೊಳ್ತೀನಿ. 4 ವರ್ಷಗಳ ನಂತರ ಚುನಾವಣಾ ರಾಜಕೀಯದಲ್ಲಿ ಉಳಿಯೋದಿಲ್ಲ, ರಾಜಕೀಯದಲ್ಲಿ ಮಾತ್ರ ಸಕ್ರಿಯನಾಗಿರ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿರೋದು ಬಹಳ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಈ ಹೇಳಿಕೆಗೆ DCM DK ಶಿವಕುಮಾರ್ ಏನ್ ರಿಯಾಕ್ಷನ್ ಕೊಡ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ.